ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಹಾಗಾದರೆ ಇವತ್ತು ನಾನು ಬೇಳೆ ತೋವೆ ಅಂದರೆ ಬೇಳೆ ಸಾಂಬಾರು ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಮಸೂರ್ ದಾಲ್ ಅಂದರೆ ಮೈಸೂರು ಬೇಳೆ ಅಂತ ಹೇಳ್ತೀವಲ್ಲ, ಮೈಸೂರು ಬೇಳೆನ ಒಂದು 2 ಬೌಲ್ ಆಗೋಷ್ಟು ತಗೊಂಡು ಅದನ್ನ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೋಬೇಕು. 2 ಟೇಬಲ್ ಸ್ಪೂನ್ ಜೀರಿಗೆ, ಜಜ್ಜಿಟ್ಕೊಂಡಿರೋಂತಹ ಶುಂಠಿ ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, 1 ಟೊಮೆಟೊ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಟಿಕೆ ಅರಿಶಿನ. ಈಗ ತೊಳೆದಿಟ್ಟಿರುವಂತಹ ಬೇಳೆಯನ್ನು ಕುಕ್ಕರ್ ಪಾತ್ರೆಗೆ ಹಾಕಬೇಕು. ಅದಾದಮೇಲೆ ಜೀರಿಗೆ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹಸಿಮೆಣಸಿನಕಾಯಿ, ಉಪ್ಪು, ಅರಿಶಿಣವನ್ನು ಸೇರಿಸಬೇಕು. ಹಾಗೆ ನೀರನ್ನು ಸೇರಿಸಿ ಕುಕ್ಕರ್ ಪಾತ್ರೆಯನ್ನು ಮುಚ್ಚಿ ಒಂದು 3 ರಿಂದ 4 ವಿಷಲ್ ಬರೋವರೆಗೂ ಕೂಗಿಸ್ಬೇಕು. ಹಾಗೆ ಒಂದು ಪಾತ್ರೆಗೆ 1 ಚಮಚ ಎಣ್ಣೆ, ಸಾಸಿವೆ, 1 ಚಿಟಿಕೆ ಇಂಗನ್ನು ಸೇರಿಸಬೇಕು. ಇಂಗನ್ನು ಸೇರಿಸೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಬೇಡ ಅಂದವರು ಇದನ್ನ ಸ್ಕಿಪ್ ಮಾಡ್ಕೋಬೋದು. ಹಾಗೆ 1 ಒಣಮೆಣಸಿನ್ಕಾಯಿನ ಹಾಕಿ ಅದನ್ನ ಫ್ರೈ ಮಾಡಿ, ನಂತರ ನಾವು ಮಾಡಿಟ್ಟಿರುವಂತಹ ದಾಲ್ ಮಿಶ್ರಣವನ್ನು ಇದಕ್ಕೆ ಸೇರಿಸಬೇಕು. ಈಗ ತುಂಬ ಸುಲಭವಾಗಿ ತುಂಬ ರುಚಿಯಾದಂತಹ ಬೇಳೆ ತೋವೆ ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.